ಯುದ್ಧಕಾಂಡ ರಿಸ್ಕ್ ಅಂತ ಅನಿಸ್ಲಿಲ್ವಾ ನಿಮಗೆ? ಕಥೆ ನಾನು ಮೂಲವಾಗಿ ಕೇಳಿದಾಗಲೇ ನನಗೆ ನನ್ನ ಮಗಳು ಕಣ್ಮುಂದೆ ಬಂದಿದ್ದು. ಸೆನ್ಸರ್ ಮಂಡಳಿ ಅವರಿಗೆ ಕೂಡ ನಾನು ಮುಂಚೆನೇ ಕರೆಸಿ ಅವರಿಗೆ ಕಥೆ ಹೇಳಿದ್ದೀನಿ, ಈ ಥರದೊಂದು ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀನಿ. ನನ್ನ ಯುದ್ಧಕಾಂಡ ಸಿನಿಮಾದಲ್ಲಿ ನನ್ನ ಹೀರೋ ಇಂಟ್ರೊಡಕ್ಷನ್ ಏನಿದೆಯಲ್ಲ, ಬಹುಶಃ ಇದು ಹೀರೋ ಸಿನಿಮಾ ಸ್ಕ್ರೀನ್ ಮೇಲೆ ಬಂದಿದ್ದಾನಂತ ನೀವು ಕಂಡು ಹಿಡಿಯೋದಕ್ಕೆ 2 ಸಲ ಸಿನಿಮಾ. ಬಟ್ ಇದೆಲ್ಲದರ ಮಧ್ಯೆ ನಿಮ್ಮ ಮಗಳದೊಂದು ವಿಡಿಯೋ ಬರುತ್ತಲ್ಲ ಸರ್, ಅದು ತುಂಬಾನೇ ಯಾರಿಗೆ ನೋಡಿದ್ರು ಒಂದು ಕಣ್ಣಂಚಲ್ಲಿ ಒಂದು ಪುಟ್ಟ ಅಲ್ಲ, ಅದನ್ನೇ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅದೇ ಯಾರು ಮಾಡಿದಕ್ಕೆ ನಾನು ಇವಾಗ ಯಾಕೆ ಕ್ಲಾರಿಟಿ ಕೊಡ್ತಾ ಕೂತ್ಕೋಬೇಕು? ಯಾಕೆ ಸಾಲ ಇಷ್ಟೊಂದು ಮಾಡ್ಕೋಬೇಕು? ಅದನ್ನು ನಾನು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಯಾರೂ ಪೂರ್ತಿ ಗಮನಿಸ್ತಾ ಇಲ್ಲ. ಬರೀ ಸಾಲನ ಪದ ಇಟ್ಕೊಂಡು ಅದನ್ನು ವೈಭವೀಕರಿಸಿ ಸಾಲ 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 ಅಂತ ಹೇಳ್ತಿದ್ದಾರೆ. ನಾನು ಹೇಳಿರೋ ಸಾಲ ಮಾಡೋ ಕೆಪಾಸಿಟಿ ಇದೆ ನನಗೆ ಅಂತ ಹೇಳಿದೆ. ನನಗೆ ಅಷ್ಟು ಹೆಮ್ಮೆ, ಅಷ್ಟು ಖುಷಿ ಇದೆ. 50 ಕೋಟಿಗಟ್ಟಲೆ ಸಾಲಗಳನ್ನು ನಾನು ಅಫೋರ್ಡ್ ಮಾಡಬಲ್ಲೆ ಅಂತ. ದಟ್ ಈಸ್ ಮೈ ಕೆಪಾಸಿಟಿ. ಆದರೆ ವೆರಿ ಕ್ಲಿಯರ್ಲಿ ಹೇಳಿದ್ದೀನಿ, ಐ ಆಮ್ ವೆರಿ ಹ್ಯಾಪಿ ದಟ್ ಐ ಕ್ಯಾನ್ ಅಫೋರ್ಡ್ ಕ್ರೋರ್ಸ್ ಆಫ್ ಲೋನ್. ನಮಸ್ಕಾರ ಎಲ್ಲರಿಗೂ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ಪೂಜನೀಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ಅದೇ ಹೆಣ್ಣಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ, ಆ ಹೆಣ್ಣಿಗೆ ಎಷ್ಟು ರಕ್ಷಣೆ ಇದೆ, ಆಕೆ ಎಲ್ಲಾದರೂ ಹೋಗ್ಬೇಕಂತಂದ್ರೆ ಸ್ವತಂತ್ರವಾಗಿ ಹೋಗೋದಕ್ಕೆ ಆಗತ್ತಾ? ಈ ರೀತಿಯಾದಂತಹ ಕೆಲವು ಪ್ರಶ್ನೆಗಳು ಕೆಲವು ಸಂದರ್ಭಗಳಲ್ಲಿ ಎಲ್ಲರಲ್ಲೂ ಮೂಡುತ್ತೆ. ಇನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧೆವರೆಗೂ ಕೆಲವೊಂದು ಶೋಷಣೆಗಳಿಂದ ಆಕೆ ಬಳಲ್ತಾನೆ ಇರ್ತಾಳೆ. ಇದೇ ಶೋಷಣೆಯ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ ನಮ್ಮ ಅಜಯ್ ರಾವ್ ಅವರು ಯುದ್ಧಕಾಂಡ ಮೂವಿ ಮೂಲಕವಾಗಿ. ಸೊ ಯುದ್ಧಕಾಂಡ ಮೂವಿ ಬಗ್ಗೆ ಹಾಗೆ ಅವರ ಪರ್ಸನಲ್ ಲೈಫ್ ಬಗ್ಗೆ ಹಾಗೆ ಒಂದಿಷ್ಟು ಚರ್ಚೆಗಳನ್ನು ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಬದುಕು ಯುದ್ಧಕಾಂಡ ಅಂತ ನಾವು ಹಿಂದೆನೂ ಕೇಳಿದ್ದೀವಿ. ಸೊ ನೀವು ನಿಮ್ಮ ಪ್ರಕಾರವಾಗಿ ಅದನ್ನು ಡಿಫೈನ್ ಮಾಡೋದಾದ್ರೆ? ಡಿಫೈನ್ ಹೇಗೆ ಮಾಡೋದು? ನೀವು ಅಂದರೆ ಆನ್ಸರೇ ಅದು ಅಷ್ಟೇ, ಬದುಕಿ ಯುದ್ಧಕಾಂಡ ಮುಗೀತು, ಅದೇ ದೊಡ್ಡ ಆನ್ಸರ್ ಅದು. ಪ್ರತಿ ಯುಗದಲ್ಲಿ ಒಂದೊಂದು ಯುದ್ಧ ಸಾರಿದ್ದಾರೆ. ರಾಮಾಯಣದಲ್ಲಿ ಆಗಿರ್ಬೋದು, ರಾಮ ಕೃಷ್ಣ ಮಹಾಭಾರತದಲ್ಲಿ. ಆ್ಯಂಡ್ ಕೃಷ್ಣನೂ ಹೇಳಿದ್ದಾನೆ, ಪ್ರತಿ ಸಲ ಅಧರ್ಮ ಹೆಚ್ಚಾದಾಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವತಾರ ತಾಳ್ತೀನಿ ಅಂತ. ಸೊ ಇವತ್ತಿನ ಯುಗಕ್ಕೆ ಪ್ರತಿಯೊಬ್ಬರು ಒಂದು ಅವತಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಯುದ್ಧಕಾಂಡ ಒಂದು ಸಿನಿಮಾ ಮಾಡಿ ಒಂದು ಸಣ್ಣದೊಂದು ಬದಲಾವಣೆ ತರಬೇಕು, ನನ್ನ ಕಡೆಯಿಂದ ಒಂದು ಹೋರಾಟ ಮಾಡಬೇಕು, ನಾನು ಒಂದು ಯುದ್ಧ ಸಾರಬೇಕು ಅಂದರೆ ನನ್ನ ವಿಚಾರಗಳು ಅದು ಒಂದು ಅವತಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ವಿಚಾರಧಾರೆ ಏನಿದೆಯಲ್ಲ, ಅದು ನಮ್ಮ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ಆ ವಿಚಾರಧಾರೆಯಿಂದ ಯುದ್ಧಗಳು ಸಾರಬೇಕು. ಇವತ್ತು ನಮ್ಮ ಮನಸ್ಥಿತಿಗಳು ಬದಲಾಗಬೇಕು. ವಿಶೇಷವಾಗಿ ಶೋಷಿತ ಹೆಣ್ಣುಮಕ್ಕಳನ್ನು ನೋಡುವಂಥ ರೀತಿ, ಅವಳೇ ತಪ್ಪಿತಸ್ಥೆ ಅನ್ನೋ ಥರ ನೋಡ್ತೀವಿ. ಅವಳು ಆ ಥರದೊಂದು ಕೃತ್ಯಕ್ಕೆ, ಅನ್ಯಾಯಕ್ಕೆ ಒಳಗಾದ ಮೇಲೆ ಅವಳಿಗೆ ನ್ಯಾಯ ಸಿಗೋವರೆಗೂ, ನ್ಯಾಯ ಸಿಕ್ಕಾದ ಮೇಲೂ ಕೂಡ ಅವಳೇ ತಪ್ಪು ಮಾಡಿದಾಳೇನೋ ಅನ್ನೋ ರೀತಿಯಲ್ಲಿ ಅವಳು, ಅವಳ ಕುಟುಂಬಸ್ಥರು ಎಲ್ಲರೂ ಆ ಅವಮಾನಗಳನ್ನು ಅನುಭವಿಸ್ಬೇಕಾಗತ್ತೆ. ಮಾಡಿರೋರು ಯಾರು ಏನು ಎತ್ತ ಅನ್ನೋದಕ್ಕಿಂತ ಆ ಹೆಣ್ಣಿಗೆ ಆಗುವಂಥ ಮಾನಸಿಕ ವೇದನೆ ಇದೆಯಲ್ಲ, ಆ ಕ್ರೈಮ್ ಆದಮೇಲೆ ಜಸ್ಟಿಸ್ ಸಿಗೋವರೆಗೂ ಸಮಾಜದಲ್ಲಿ ಅದು ಒಂದು ದೊಡ್ಡ ಕ್ರೈಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ನೋಡುವಂಥ ರೀತಿ ಮತ್ತು ವಿಚಾರಗಳು ಬದಲಾವಣೆ ಆಗಬೇಕು. ಅದೇ ಈಗಿನ ಯುಗದ ಯುದ್ಧ. ಓಕೆ. ಸೊ ಯುದ್ಧಕಾಂಡ ನೀವು ತುಂಬ ಸಲ ಹೇಳಿದ್ದೀರಾ ಯಾವ ಒಂದು ವಿಚಾರದ ಮೇಲೆ ಈ ಒಂದು ಮೂವಿ ಹೋಗುತ್ತೆ ಅಂತಂದು. ಇಷ್ಟು ಸೂಕ್ಷ್ಮ ವಿಷಯ, ಬಿಕಾಸ್ ಇವತ್ತಿನ ದಿನಗಳಲ್ಲಿ ಕಮರ್ಷಿಯಲ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡುವಂತಹ ಒಂದಿಷ್ಟು ಜನಗಳ ಮಧ್ಯೆ ಈ ಥರ ಸೂಕ್ಷ್ಮ ವಿಷಯಗಳನ್ನು ಇಟ್ಕೊಂಡು ಜನಗಳ ಮುಂದೆ ಬರೋದು, ಅವರಿಗೆ ಈ ಮೂವಿ ಮೂಲಕವಾಗಿ ಒಂದು ಮೆಸೇಜನ್ನು ಕೊಡೋದು ಅಷ್ಟು ಸುಲಭದ ಮಾತಲ್ಲ. ಸೊ ಯುದ್ಧಕಾಂಡ ಈ ರೀತಿಯಾದಂತಹ ಒಂದು ಟಾಪಿಕ್ನ ಇಟ್ಕೊಂಡು ಬರಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ, ಒಂದು ರಿಸ್ಕ್ ಅಂತ ಅನ್ನಿಸ್ಲಿಲ್ವಾ ನಿಮಗೆ ಅಂತ? ಇಲ್ಲ, ರಿಸ್ಕ್ ಅಂತ ಖಂಡಿತ ನಾನು ಭಾವಿಸಿಲ್ಲ. ಯಾಕಂದರೆ ಕಥೆ ನಾನು ಮೂಲವಾಗಿ ಕೇಳಿದಾಗಲೇ ನನಗೆ ನನ್ನ ಮಗಳು ಕಣ್ಮುಂದೆ ಬಂದಿದ್ದು. ಪ್ರತಿ ಹಂತದಲ್ಲೂ ಸ್ಕ್ರಿಪ್ಟ್ ಡೆವಲಪ್ಮೆಂಟಲ್ಲಾಗಿರ್ಬೋದು, ಸಿನಿಮಾ ಶೂಟಿಂಗ್ ಮಾಡೋ ಹಂತದಲ್ಲಿ ಕೂಡ ನಮಗೆ ತಲೆಯಲ್ಲಿ ಇದ್ದಿದ್ದು ನನ್ನ ಮನೇಲಿರ್ತಕ್ಕಂಥ ಹೆಣ್ಮಕ್ಳು. ನನಗೆ ಒಂದು ಮಗಳಿದ್ದಾಳೆ, ನನ್ನ ಹೆಂಡತಿ ಇದ್ದಾಳೆ, ನನಗೊಬ್ಬಳು ಅಕ್ಕ ಇದ್ದಾಳೆ, ನನ್ನ ತಾಯಿ ಇದ್ದಾಳೆ. ಸೊ ನನ್ನ ಮನೆಯಲ್ಲಿ ಹೆಣ್ಮಕ್ಳು ತುಂಬಿ ತುಳುಕ್ತಾರೆ. ಸೊ ಆ ಎಮೋಷನ್ಸ್, ಆ ಕನೆಕ್ಷನ್ ನನಗೆ ಇರೋದ್ರಿಂದ ಆ ಭಾವನೆಗಳು ನನಗೆ ಗೊತ್ತಿದೆ. ಹಾಗಾಗಿನೇ ನಾನು ಅಷ್ಟು ಭಾವುಕನಾಗಿ ಈ ಥರದ ವಿಚಾರಗಳು ನಾನು ತರಲೇಬೇಕು ಅಂತ. ಆ್ಯಂಡ್ ನನಗೆ ಪ್ರೊಡಕ್ಷನ್ ಮಾಡೋವಂಥ ಶಕ್ತಿ ದೇವರು ಕೊಟ್ಟಿರೋದು. ಒಂದು ಸಿನಿಮಾ ಮುಖಾಂತರ ವಿಚಾರ ಹೇಳ್ಬೋದು. ಆ ಸಿನಿಮಾ ಅನ್ನೋ ಒಂದು ಅಸ್ತ್ರ ನನ್ನ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ. ಸಿನಿಮಾ ಇಸ್ ಸಚ್ ಎ ಹ್ಯೂಜ್ ವೆಪನ್. ನೀವು ಏನು ಬೇಕಾದರೂ ಹೇಳ್ಬೋದು ಜನಕ್ಕೆ ಇದರ ಮುಖಾಂತರ.
ಸೊ ಆ ಥರದ್ದು ಹೆಣ್ಮಕ್ಳು ಎಮೋಷನ್ಸ್, ಅವರ ಮನಸ್ಥಿತಿ ನಂಗೆ ಗೊತ್ತಿರೋದ್ರಿಂದ ಸಿನಿಮಾ ಅನ್ನೋ ಅಸ್ತ್ರ ನನ್ನ ಹತ್ರ ಇರುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ಯಾಕೆ ಬಳಕೆ ಮಾಡಬಾರ್ದು, ಯಾಕೆ ಯುದ್ಧ ಸಾರಬಾರ್ದು ಅನ್ನೋದು ಆ ವಿಚಾರದ ಧೈರ್ಯದಿಂದನೇ ಹೊರಟಿದ್ದು. ಎಲ್ಲೂ ರಿಸ್ಕ್ ಅಲ್ಲ ಇದು. ಪ್ರತಿಯೊಬ್ಬರು ನೋಡಿ 100% ಮೆಚ್ಕೊಳ್ತಾರೆ. ಸೊ ಆ ಥರದ್ದು ನನಗೆ ಎಮೋಟ್ ಆಗಿದೆ ಅಂದರೆ ಎಲ್ರಿಗೂ ಆಗುವಂಥ ವಿಚಾರದಲ್ಲಿ ಯಾವುದೇ ರೀತಿಯಾದ ಸಂದೇಹ ಇಲ್ಲ ನನಗೆ. ಹಾಗಾಗಿ ದೇರ್ ಇಸ್ ನೋ ರಿಸ್ಕ್ ಇನ್ ದಟ್. ಓಕೆ ಸರ್. ಸೊ ಇದು ಈ ಥರದೊಂದು ಕಂಟೆಂಟ್ ಇಟ್ಕೊಂಡು ಮೂವಿ ಮಾಡ್ತಾ ಇರುವಂಥದ್ದು, ಬಿಕಾಸ್ ಒಬ್ಬರಾಗೆ ನೀವು ಅದನ್ನು ಡಿಸಿಷನ್ ತೊಗೊಳಕ್ಕಾಗೋದಿಲ್ಲ. ಬಿಕಾಸ್ ಪ್ರೊಡ್ಯೂಸರ್ ಆಗಿ ಕೂಡ ನೀವು ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಕೆಲವೊಂದಿಷ್ಟು ಜನ ಜೊತೆ ಚರ್ಚೆ ಕೂಡ ಮಾಡಿರ್ತೀರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ನಿಮ್ಮ ಒಂದು ನೀವು ಎಮೋಟ್ ಆಗಿರೋದು ಅದು ನಿಮ್ಮ ಸ್ವಂತದ್ದು, ಒಂದು ನಿಮ್ಮ ಒಪಿನಿಯನ್ ಆಗಿರೋದು. ಸೊ ಬೇರೆಯವರು ಈ ಥರದೊಂದು ಮೂವಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ಈ ಥರದ್ದೊಂದು ಕಂಟೆಂಟ್ ಇದೆ ಅಂತಂದು ನೀವು ಅವ್ರ ಕತೆ ಹೇಳೋದು ಅಥವಾ ಮೂವಿ ಬಗ್ಗೆ ಹೇಳೋದು ಮಾಡ್ತಾರೆ, ಅವ್ರದ್ದು ರಿಯಾಕ್ಷನ್ ಎಲ್ಲ ಯಾವ ಥರ ಇದೆ? ಬಿಕಾಸ್ ಎಷ್ಟೊಂದು ಜನ ಹೇಳ್ತಾರೆ ಯಾಕೆ, ಯಾಕಂದರೆ ಒಂದು ವರ್ಗ ಅಂತ ಇರುತ್ತೆ, ನೀವು ಅದನ್ನು ಟಚ್ ಮಾಡೋಕ್ಕೆ ಹೋಗ್ತಾ ಇರೋವಂಥದ್ದು. ಸೊ ಎಲ್ಲೋ ನಿಮಗೆ ಅದು ಡಿಮೋಟಿವೇಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಥರದ್ದು ಏನಾದರೂ ಹೇಳಿದ್ದುಂಟಾ? ಇಲ್ಲ, ಒಂದು ಕಡೆಯೂ ನನಗೆ ಡಿಸ್ಕರೇಜ್ ಮಾಡುವಂತಹ ಸನ್ನಿವೇಶ ಬಂದಿಲ್ಲ. ನಾನು 100 ಜನಕ್ಕೆ ಕಥೆ ಹೇಳಿದ್ದೀನಿ, 100 ಜನರ ಜೊತೆ ನಾನು ಈ ಕಥೆನ ಡಿಸ್ಕಸ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾವು ಸಿನಿಮಾ ಹೇಗೆ ತೋರಿಸ್ತೀವಿ, ಒಂದು ಪ್ರೊಜೆಕ್ಷನ್, ಒಂದು ಶೋ ಮಾಡಿ ಸ್ಕ್ರಿಪ್ಟ್ ರೀಡಿಂಗನ್ನು ಐ ಥಿಂಕ್ ಹಂಡ್ರೆಡ್ಸ್ ಆಫ್ ಪೀಪಲ್, ನನಗೆ ಗೊತ್ತಿರತಕ್ಕಂಥ ಫ್ರೆಂಡ್ಸು, ರಿಲೇಟಿವ್ಸು, ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋರು, ಸೆನ್ಸರ್ ಮಂಡಳಿ ಅವರಿಗೆ ಕೂಡ ನಾನು ಮುಂಚೆನೇ ಕರೆಸಿ ಅವರಿಗೆ ಕಥೆ ಹೇಳಿದ್ದೀನಿ, ಈ ಥರದ್ದೊಂದು ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀನಿ, ಇದು ಏನಾದರೂ ಅಡಚಣೆ ಬರುತ್ತಾ ಇದರಲ್ಲಿ, ಇದಕ್ಕೇನಾದರೂ ನಾಳೆ ದಿನ ಕಟ್ಸ್ ಬರೋದು, ಸೆನ್ಸರ್ ವಿಚಾರಗಳಲ್ಲಿ ತೊಂದರೆಗಳು ಆಗೋ ಥರ ಇದ್ದರೆ ಮುಂಚೆನೇ ಹೇಳಿ ಅಂತ ಅವರಿಗೂ ನಾವು ಸ್ಕ್ರಿಪ್ಟ್ ಡೈಲಾಗ್ ಸಮೇತ ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ಟು ಶಾರ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಎಲ್ಲರೂ ಮೆಚ್ಚುಗೆ ಪಟ್ಟು ಅಂದರೆ ಶಬಾಷ್ಗಿರಿ ಕೊಟ್ಟಿದ್ದು ನನಗೆ. ಸೊ ಈ ಥರದೊಂದು ಪ್ರಯತ್ನ ಮಾಡ್ತಿದ್ರಲ್ಲಿ ತುಂಬ ಅದ್ಭುತವಾದಂಥ ಒಂದು ಪ್ರಯತ್ನ ಮಾಡಿ ಅಂತಾನೆ. ಆ್ಯಂಡ್ ಎಲ್ಲರೂ ಈಕ್ವಲಿ ಕಥೆ ಹೇಳಬೇಕಾದ್ರೆ, ನರೇಟ್ ಮಾಡಬೇಕಾದ್ರೆ ಎಲ್ಲರೂ ಅಷ್ಟೇ ಭಾವುಕರಾದರು. ಸಿನಿಮಾ ನೋಡಿದಾಗ ಏನು ರೋಮಾಂಚನ ಆಗುತ್ತೆ, ಅದು ಕಥೆ ಸ್ಕ್ರಿಪ್ಟ್ ಟೈಮಲ್ಲೇ ಎಲ್ಲರೂ ಅಷ್ಟು ಎಕ್ಸೈಟ್ ಆಗಿದ್ದು. ಸೊ ಎಲ್ಲೂ 1% ಕೂಡ ಡಿಸ್ಕರೇಜ್ಮೆಂಟ್ ಅನ್ನೋದು ಬಂದಿಲ್ಲ. ಒಂದೇ ಒಂದು ಡಿಸ್ಕರೇಜ್ಮೆಂಟ್ ಬಂದಿರೋದು ಹೂಡಿಕೆದಾರರು ಮುಖಾಂತರ. ಯಾಕಂದರೆ ಸಿನಿಮಾ ಅಂತ ಬಂದಾಗ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಲೆಕ್ಕ ಹಾಕೋಂಥವ್ರು ಸ್ವಲ್ಪ ಜಾಸ್ತಿ ಇದ್ದಾರೆ. ಅದು ಒಂದು ರೀತಿಯ ದುರಂತ. ಮಾರ್ಕೆಟ್ ವ್ಯಾಲ್ಯೂಸ್ ಇಟ್ಕೊಂಡು ಸಿನಿಮಾನಲ್ಲಿ ಹೀರೋ ಹೇಗೆ ಎಂಟ್ರಿ ಬರ್ತಾನೆ, ಎಷ್ಟು ಫೈಟ್ಸ್ ಇದ್ದಾವೆ, ಎಷ್ಟು ಸಾಂಗ್ಸ್ ಇದೆ, ಇದೇ ಥರ ಯೋಚನೆ ಮಾಡಿ ಲೆಕ್ಕ ಹಾಕಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದಷ್ಟು ಜನ ಹಿಂದೇಟು ಹಾಕಿದ್ರು ಹೊರತು ಪ್ರೇಕ್ಷಕ ವರ್ಗ ಅಂತ ಏನಿರ್ತಾರೆ, ಫ್ಯಾಮಿಲಿ, ನಮ್ಮ ಫ್ರೆಂಡ್ಸು, ಸೊ ಅವರೆಲ್ಲರೂ ತುಂಬ ಮೆಚ್ಚುಗೆ ಪಟ್ಟರು. ಸೊ ಈಗಷ್ಟೇ ಹೇಳಿದ್ರಿ ನೀವು ಹೂಡಿಕೆದಾರರ ಬಗ್ಗೆ. ಬಟ್ ಇವತ್ತಿನ ಒಂದು ಜನ್ರೇಷನಲ್ಲಿ ನಾನು ನೋಡ್ತಾ ಹೋದರೆ ತುಂಬಾ ಹೈಪ್ ಕೊಡೋದು ಹೀರೋಗೆ, ಆತನ ಒಂದು ಫೈಟಿಂಗಿಂದ ಸ್ಟಾರ್ಟಿಂಗಲ್ಲೇ ಒಂದು ಫೈಟಿಂಗ್ ಮೂಲಕವಾಗಿ ಅವನ್ನ ಇಂಟ್ರೊಡ್ಯೂಸ್ ಮಾಡೋದು. ಸೊ ಈ ಥರದ್ದೆಲ್ಲದ್ರ ಮಧ್ಯೆ ಎಷ್ಟು ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಬಂದಿದೆ ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ, ಕೊಟ್ಟಿದ್ದಾರೆ, ಎಷ್ಟೊಂದು ಜನ ಕೊಟ್ಟಿದ್ದಾರೆ. ಎಲ್ಲೋ ಅದು ಕಂಟೆಂಟನ್ನು ಮಿಸ್ ಮಾಡಿಬಿಡ್ತಾರೆ, ಕಂಟೆಂಟನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಈ ಥರದ್ದೊಂದಿಷ್ಟು ಹೈಪ್ ಕೊಡುವಂತಹ ಮೂವೀಸಿಗೆ ಜಾಸ್ತಿ ಎನ್ಕರೇಜ್ಮೆಂಟ್ ಇವಾಗ ಸಿಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಸೊ ಅದನ್ನು ಯಾವ ಥರ ಸಿಗಬೇಕು, ಅದೇ ಯುದ್ಧಕಾಂಡದ ಪ್ರಯತ್ನ. ಆ ಥರದ್ದು ಬೆಳವಣಿಗೆಗಳು ಇಂಡಸ್ಟ್ರಿನಲ್ಲಿ ಆಗಬೇಕು. ಕಾಂಟೆಂಟ್ ಮೇಲೇ ನಿರ್ಧಾರ ಮಾಡಿ ಹೂಡಿಕೆ ಮಾಡಬೇಕು. ಅಫ್ಕೋರ್ಸ್ ಒಬ್ಬ ಹೀರೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತಾನೆ ಸಿನಿಮಾಗೆ. ಅವನು ಸಿನಿಮಾನ ಪ್ರತಿನಿಧಿಸ್ತಾನೆ, ಅವನಿದ್ದಾನೆ ಅನ್ನೋ ಒಂದು ನಂಬಿಕೆಯಿಂದ ಪ್ರೇಕ್ಷಕರಿಗೆ ಆ ಸಿನಿಮಾ ಮೇಲೆ ಭರವಸೆ ಬರೋದು ಸಹಜ, ಅದಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಥರದ್ದೊಂದು ನಂಬಿಕೆ ಒಬ್ಬ ಹೀರೋ ಹುಟ್ಟಾಗಬೇಕಂದ್ರೆ ಕಾಂಟೆಂಟ್ ಸಿನಿಮಾಗಳು ಮಾಡ್ತಾ ಹೋದ್ರೇ ಅವನ ಮೇಲೆ ಆ ನಂಬಿಕೆ ಬರೋದಕ್ಕೆ ಸಾಧ್ಯ. ಸೊ ದ ಟ್ರೂ ಸ್ಟಾರ್ಡಮ್ ಈಸ್ ಜನಕ್ಕೆ ನಂಬಿಕೆ ಬರೋಕ್ಕೆ ಇವನು ಕಾಂಟೆಂಟ್ ಇರೋ ಸಿನಿಮಾಗಳನ್ನು ಮಾಡ್ತಾನೆ, ವಿಷಯ ತುಂಬ ಗಾಢವಾಗಿರ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಬಂದಾಗ ಈಗಿನ ಜನ್ರೇಷನಿಗೆ ದಟ್ ಈಸ್ ವಾಟ್ ವಿಲ್ ಮೇಕ್ ಎ ಟ್ರೂ ಸ್ಟಾರ್ಡಮ್. ಸೊ ನಾನು ನಾಳೆ ದಿನ ಅಜಯ್ ಸಿನಿಮಾ ಮಾಡ್ತಾನಂದರೆ ಅವ್ನ ಕಂಟೆಂಟ್ ಸಖತ್ತಾಗಿರುತ್ತೆ, ಸೂಪರ್ ಸ್ಟ್ರಾಂಗ್ ಕಂಟೆಂಟ್ಗಳು ಇಟ್ಕೊಂಡು ಮಾಡ್ತಾನೆ, ಸ್ಟೋರಿ ಓರಿಯೆಂಟೆಡ್ ಸಿನಿಮಾ ಮಾಡ್ತಾನೆ, ಪರ್ಫಾರ್ಮೆನ್ಸಸ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾನೆ ಅನ್ನೋ ಆ ಸ್ಟಾರ್ಡಮ್ ನನಗೆ ಬೇಕಾಗಿದೆ. ಸೊ ಅದು ಯುದ್ಧಕಾಂಡದ ಪ್ರಯತ್ನ. ಇನ್ನೊಂದು ಬಹಳ ವಿಶೇಷವಾದಂಥ ಸಂಗತಿ, ನನ್ನ ಯುದ್ಧಕಾಂಡ ಸಿನಿಮಾದಲ್ಲಿ ನನ್ನ ಹೀರೋ ಇಂಟ್ರೊಡಕ್ಷನ್ ಏನಿದೆಯಲ್ಲ, ಬಹುಶಃ ಇದು ಹೀರೋ ಸಿನಿಮಾ ಸ್ಕ್ರೀನ್ ಮೇಲೆ ಬಂದಿದ್ದಾನಂತ ನೀವು ಕಂಡುಹಿಡಿಯೋದಕ್ಕೆ 2 ಸಲ ಸಿನಿಮಾ ನೋಡಬೇಕು. ಓಕೆ. ನನ್ನ ಇಂಟ್ರಡಕ್ಷನ್ ಅಷ್ಟು ಸಿಂಪಲ್, ಒಂದು ಜೂನಿಯರ್ ಆರ್ಟಿಸ್ಟ್ ಥರ ನಾನು ಇಂಟ್ರಡಕ್ಷನ್, ಕ್ರೌಡಲ್ಲಿ ನಾನು ಒಬ್ಬ ಇದ್ದೀನಿ. ಅದನ್ನು ನಿಮಗೆ 2ನೇ ಸಲ ನೋಡಿದಾಗ ಇಲ್ಲಿ ಹೀರೋ ಬಂದ್ಬಿಟ್ಟಿದ್ದಾನ ಅಂತ ನಿಮಗೆ ಅನಿಸುತ್ತೆ. ಸೊ ನಾನು ಎಲ್ಲೂ ಕೂಡ ಅದಕ್ಕೇನೋ ಸ್ಪೆಷಲ್ ಶಾರ್ಟ್ ಇಟ್ಟು ಇಂಟ್ರೊಡ್ಯೂಸ್ ಮಾಡಿದ್ದಲ್ಲ. ಏನೋ ಸನ್ನಿವೇಶ ನಡೀತಾ ಇರುತ್ತೆ, ಹಿಂದೆ ಎಲ್ಲೋ ನಡ್ಕೊಂಡು ಹೋಗಿ ಓಡಾಡ್ಕೊಂಡು, ಜನರಲಿ ಆ ಥರ ನನ್ನ ಇಂಟ್ರಡಕ್ಷನ್ ಇರೋ ಸಿನಿಮಾ.
ಐ ಬೆಟ್ ಫಸ್ಟ್ ಟೈಮ್ ಯಾರು ಕಂಡುಹಿಡಿಯೋಕ್ಕೂ ಆಗಲ್ಲ ನಾನು ಬಂದಿದ್ದೀನಿ ಸ್ಕ್ರೀನ್ ಮೇಲೆ ಅಂತ. ಓಕೆ. ಸೊ ಯುದ್ಧಕಾಂಡ ಅನ್ನೋದು ಬಿಕಾಸ್ ಎಲ್ರಿಗೂ ಗೊತ್ತಿರುವಂತಹ ವಿಷಯ, ಎರಡು ಇಲ್ಲಿ ವಿಷಯ ಇದೆ. ಒಂದು ಯುದ್ಧಕಾಂಡ, ರವಿಚಂದ್ರನ್ ಸರ್ ಅವ್ರದ್ದು ಒಂದು ಸೂಪರ್ ಹಿಟ್ ಮೂವಿ, ಆ ಒಂದು ಟೈಟಲ್ನ ನೀವು ಇಟ್ಟಿರೋದು. ಇನ್ನೊಂದು ಯುದ್ಧಕಾಂಡದಲ್ಲಿರುವಂತಹ ಒಂದು ಕಾನ್ಸೆಪ್ಟು, ಟಾಪಿಕ್ ಆಗಿರಬಹುದು. ಸೊ ಎರಡು ಕೂಡ ಅದು ತುಂಬ ಸೂಕ್ಷ್ಮತೆ ಒಳಗೊಂಡಿರುವಂತಹ ಒಂದು ವಿಚಾರ. ಸೊ ಎರಡನ್ನೂ ನೀವು ಜವಾಬ್ದಾರಿಯುತವಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಈ ಕಡೆ ಯುದ್ಧಕಾಂಡ ಟೈಟಲ್ಗೂ ನೀವು ಯಾವುದೇ ಧಕ್ಕೆ ಬರ್ದಂಗೆ ನೋಡ್ಕೋಬೇಕಾಗತ್ತೆ, ಆ ಕಡೆ ಸೂಕ್ಷ್ಮ ವಿಚಾರವನ್ನು ನೀವು ಇಟ್ಕೊಂಡು ಕೆಲಸ ಮಾಡ್ತಾ ಇರೋ ಮೂವಿ ಮಾಡಿರೋದು. ಸೊ ಆ ಎರಡು ಜವಾಬ್ದಾರಿನ ಯಾವ ಥರ ನೀವು ನಿಭಾಯಿಸ್ಕೊಂಡು ಹೋದ್ರಿ ಅಂತ. ಅಫ್ಕೋರ್ಸ್ ಆ ಟೈಟಲ್ ತೊಗೊಂಡು ಬಂದಾಗ ನಾನು ಆಫೀಸಲ್ಲಿ ಸಿನಿಮಾ ಯುದ್ಧಕಾಂಡನ ಟೈಟಲ್ ಇಡ್ತಾ ಇದ್ದೀನಿ ಅಂತ ನಾನು ಘೋಷಣೆ ಮಾಡಿದಾಗ ಒಂದು ವಿಚಾರ ಇತ್ತು, ಆ ಟೈಟಲ್ ಇಡ್ಬೋದು, ಆ ಟೈಟಲಿಗೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಬರುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಒಂದು ಪ್ರಶ್ನೆ ಇತ್ತು. ಬಟ್ ಅಲ್ಟಿಮೇಟ್ಲಿ ನಾವು ಮಾಡೋಕ್ಕೆ ಹೊರಟಿರೋ ಕಾಂಟೆಂಟ್ ನಾವು ಪದೇ ಪದೇ ಕಥೆ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡಾಗೆಲ್ಲ ನನಗೆ ನಂಬಿಕೆ ಜಾಸ್ತಿ ಆಯಿತು, ಅದರದ್ದು ಗೌರವ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ನಂಬಿಕೆ ಇತ್ತು. ಸೊ ದಿಸ್ ಸಬ್ಜೆಕ್ಟ್ ಡಿಸರ್ವ್ಸ್ ದಿಸ್ ಟೈಟಲ್, ಈ ಕಥೆಗೆ ಇದೇ ಅರ್ಹತೆ ಹೊಂದಿರತಕ್ಕಂಥ ಟೈಟಲ್ ಅಂತ ಭಾಳ ಸ್ಟ್ರಾಂಗ್ಲಿ ನಾನು ನಂಬಿದ್ದೀನಿ, ಅದು ನಿಜಾನೂ ಹೌದು. ಓಕೆ ಸರ್. ಸೊ ಒಂದು ಮೂವಿ ಮಾಡಬೇಕಂದ್ರೆ ಅದು ಅಷ್ಟು ಈಸಿ ಆಗಿರೋದಿಲ್ಲ, ತುಂಬಾ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಾಗತ್ತೆ. ಬಟ್ ಆ್ಯಸ್ ಅ ಪ್ರೊಡ್ಯೂಸರ್ ನೀವು ತುಂಬಾ ಕಷ್ಟನೂ ಪಟ್ಟಿರ್ತೀರ ಆ ಒಂದು ಮೂವಿನ ಸಕ್ಸಸ್ಫುಲ್ಲಾಗಿ ರಿಲೀಸ್ ತನಕ ತೊಗೊಂಡು ಬರೋದಕ್ಕೆ ಅಂತಂದು. ಸೊ ಆ ಎಲ್ಲ ಒಂದು ಜರ್ನಿನ ಹಿಂದೆ ನೋಡಿದ್ರೆ, ಇವಾಗ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹಿಂದೆ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ? ಸೊ ಎಷ್ಟು ಪ್ರೌಡ್ ಫೀಲ್ ಇದೆ, ಮುಂದಿನ ಒಂದು ಮಹತ್ವಾಕಾಂಕ್ಷೆ ನಿಮಗೆ ಹುಟ್ಟತ್ತೆ ಅಂತ? ಆ್ಯಸ್ ಆಫ್ ನಾವು ನಾನು ಹಿಂದೆ ಏನೇನು ಮಾಡಿದ್ದೆ, ಏನು ಸಕ್ಸಸ್ ಆಗಿತ್ತು, ಏನು ಫೇಲಿಯರ್ ಆಗಿತ್ತು, ನನ್ನ ಜರ್ನಿ ಎಷ್ಟು ದೊಡ್ಡದು, ಏನು ನನ್ನ ತಲೆನಲ್ಲಿ ನಿಜವಾಗ್ಲೂ ಏನು ವಿಚಾರಗಳು ಬರ್ತಾನೆ ಇಲ್ಲ. ಸದ್ಯಕ್ಕೆ ನಾನು ಓನ್ಲಿ ಯುದ್ಧಕಾಂಡ ಬಿಟ್ಟು ಬೇರೆ ಏನೂ ಕಾಣ್ತಾ ಇಲ್ಲ. ನಾನು ಹೊಸಬಾನ ಹಳುಬಾನ ಆ ಪ್ರಶ್ನೆನೂ ನನಗಿಲ್ಲ. ನನಗೆ ಯುದ್ಧಕಾಂಡನಲ್ಲಿರೋ ಭರತ್ ಅನ್ನೋ ಪಾತ್ರ ಅಷ್ಟೇ ನನ್ನ ತಲೆನಲ್ಲಿದೆ. ಅರ್ಜುನನ ಗುರಿ ಥರ, ಅಂದರೆ ಅವನಿಗೆ ಆ ಬಾಣ ಬಿಡಬೇಕಾದ್ರೆ ಹಕ್ಕಿ ಬಿಟ್ಟು ಬೇರೆ ಏನೂ ಕಾಣಿಸ್ತಿರಲ್ಲ. ಸೊ ನಾನು ಅಷ್ಟು ಏನಂತಾರೆ ಇನ್ವಾಲ್ವ್ ಆಗಿ ಕಾನ್ಸಂಟ್ರೇಷನ್ ಓನ್ಲಿ ಯುದ್ಧಕಾಂಡ. ಇದಾದಮೇಲೆ ಏನಾಗುತ್ತೆ, ಇದು ಹಿಂದೆ ಏನಾಗಿತ್ತು ನನಗೆ ಏನೂ ಗೊತ್ತಾಗ್ತಾ ಇಲ್ಲ, ಸೀರಿಯಸ್ಲಿ ಆನೆಸ್ಟ್ಲಿ ಸ್ಪೀಕಿಂಗ್. ಓಕೆ. ಸೊ ಈಗ ಒಂದು ಪ್ರಚಾರ ಟೈಮಲ್ಲಿ ಒಂದಿಷ್ಟು ಮಾತುಗಳು ಬರುತ್ತೆ. ನಾನು ನಿಮಗೆ ಡೈರೆಕ್ಟಾಗೆ ಕೇಳಬೇಕು ಅಂತಂದರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಒಂದಿಷ್ಟು ಥಂಬ್ನೇಲ್ಗಳು ಬರುತ್ತೆ. ಅಜಯ್ ರಾವ್ ಅವರು ಸಿನಿಮಾ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡ್ರು, ಆಮೇಲೆ ಮನೆ ಮಾರಿದ್ರು, ಅಜಯ್ ರಾವ್ ಅವರು ಬೀದಿಗೆ ಬಿದ್ದರು, ಈ ಥರದ್ದು ಒಂದಿಷ್ಟು ಮಾತುಗಳು. ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಇಂಪ್ಯಾಕ್ಟ್ ಆಗದೆ ಇರ್ಬೋದು. ಅಂದರೆ ಇವಾಗ ಮೂವಿ ರಿಲೀಸ್ ಟೈಮಲ್ಲಿ ಈ ಥರ ಮಾತುಗಳು ಎಷ್ಟು ಒಬ್ಬರನ್ನ, ಒಂದು ವ್ಯಕ್ತಿನ ಡಿಮೋಟಿವೇಟ್ ಮಾಡ್ಬೋದು ಅಂತ. ಬಿಕಾಸ್ ಎಲ್ಲೋ ಒಂದು ಸಣ್ಣದಿರುತ್ತೆ, ಅದನ್ನು ದೊಡ್ಡದು ಮಾಡಿ ಹೇಳುವಂತಹ ಒಂದಿಷ್ಟು ಪ್ರಸಂಗಗಳು ಕೂಡ ನಡೆಯುತ್ತೆ. ಅದು ಬರೀ ಅಜಯ್ ರಾವ್ ವಿಚಾರಕ್ಕೆ ಬಂದರೆ ಅದಕ್ಕೆ ಏನೇ ಊಹಾಪೋಹಗಳು ಬರಲಿ, ಏನೇ ಬರಲಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಕುಟುಂಬಕ್ಕೆ ಅಂತ ಬಂದಾಗ ಅದರಲ್ಲೂ ಫ್ಯಾಮಿಲಿ, ನಮ್ಮ ಮಕ್ಕಳು, ಹೆಂಡತಿ, ಈ ಥರದ್ದು ವಿಚಾರಗಳನ್ನ ತಂದಿಟ್ಟಾಗ ನಾನು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾನು ಸಿನಿಮಾ ಮಾಡೋಕ್ಕೆ ಹೊರಟಿರೋದು, ಯಾರೋ ಏನೋ ಬಿಡ್ತಾರೆ, ಅದಕ್ಕೆ ನಾನು ಕ್ಲಾರಿಫಿಕೇಷನ್ ಅದಕ್ಕೆ ಅಂತ ಸಮಯ ಕೊಡಬೇಕಾದಂಥ ದುರ್ಪರಿಸ್ಥಿತಿ ನನಗೆ ಅಂತನಿಲ್ಲ, ಸಾಕಷ್ಟು ಜನ ಕಲಾವಿದರಿಗೆ ಬಂದ್ಬಿಡುತ್ತೆ. ಅದು ದುರಂತ. ದುರ್ಬಳಕೆ ಆಗಬಾರ್ದು. ಯಾವುದನ್ನು ಬಿಡೋಕ್ಕೂ ಮುಂಚೆ ನಾನು ಕೇಳ್ಕೊಳ್ಳೋದು, ಒಂದು ಕ್ರಾಸ್ ಚೆಕ್ ಅನ್ನೋದು, ನಮಗೆ ಫೋನ್ ಮಾಡಿ ಕೇಳ್ಬೋದು ಇದು ನಿಜಾನ ಅಂತ. ಸೊ ಆ ಒಂದು ಪ್ರಯತ್ನ ಆಗದೆ ಫಸ್ಟೇ ಅದು ಹೊರಗಡೆ ಬಂದ್ಬಿಡುತ್ತೆ. ಆಮೇಲೆ ನಾವು ಅದಕ್ಕೆ ಅನ್ವಾಂಟೆಡ್ಲಿ ಅದು ಕೂತ್ಕೊಂಡು ಮಾತಾಡೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಆ್ಯಸ್ ಆಫ್ ನೌ ಆ ಫ್ಯಾಮಿಲಿ ಅನ್ನೋ ಒಂದು ವಿಚಾರ ಇನ್ವಾಲ್ವ್ ಆದಾಗ ಏನಾಗುತ್ತೆ, ಬೇಜಾರಾಗುತ್ತೆ. ಅದು ಖಂಡಿತ ನಿಜ ಹೌದು. ಬಿಕಾಸ್ ಇವತ್ತು ನನ್ನ ಪುಟಾಣಿ ಮಗಳು, ಅವಳು ದೊಡ್ಡವಳಾಗ್ತಾ ಈ ನೋವನ್ನು ಅನುಭವಿಸ್ಬೇಕಾಗತ್ತೆ. ಅದು ಯಾರು ಬಿಟ್ಟರು, ಹೇಗೆ ಬಿಟ್ಟರು, ಬಿಡೋಕ್ಕೂ ಮುಂಚೆ ಒಂದು ಸಣ್ಣ ಕಾಳಜಿ ಅನ್ನೋದು ಇರಬೇಕಾಗಿತ್ತು. ಆ ವಿಚಾರ ಬೇಜಾರಾಗುತ್ತೆ. ಬಿಟ್ಟರೆ ನಾನು ಸಾಲ ಮಾಡಿದ್ದೀನೋ, ಬೀದಿಗೆ ಬಿದ್ದಿದ್ದೀನೋ, ಯಾರು ಏನೇ ಮಾತಾಡ್ಕೊಂಡ್ರು ನನಗೆ ಅದರಿಂದ ಏನೂ ಎಫೆಕ್ಟ್ ಆಗಲ್ಲ. ಬಟ್ ಇದೆಲ್ಲದರ ಮಧ್ಯೆ ನಿಮ್ಮ ಮಗಳದೊಂದು ವಿಡಿಯೋ ಬರುತ್ತಲ್ಲ ಸರ್, ಅದು ತುಂಬಾ ಯಾರಿಗೆ ನೋಡಿದ್ರು ಒಂದು ಕಣ್ಣಂಚಲ್ಲಿ ಒಂದು ಪುಟ್ಟ ಅಲ್ಲ, ಅದನ್ನೇ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅದೇ ಯಾರು ಮಾಡಿದಕ್ಕೆ ನಾನು ಇವಾಗ ಯಾಕೆ ಕ್ಲಾರಿಟಿ ಕೊಡ್ತಾ ಕೂತ್ಕೋಬೇಕು, ಅದು ಮತ್ತೆ ಅದೇ ಹಂಗೆ ಬೆಳೀತಾ ಹೋಗುತ್ತೆ. ಅದಕ್ಕೆ ಅದು ಬೇಡ ಮಾತಾಡೋದು. ಓಕೆ. ಸೊ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಒಳ್ಳೆಯದಾಗತ್ತೋ ಒಬ್ಬ ನಟನಿಗೆ ಅಥವಾ ಒಬ್ಬ ಕಲಾವಿದನಿಗೆ, ಅಷ್ಟೇ ಅವ್ರಿಗೆ ಒಂದಿಷ್ಟು ಹಿನ್ನಡೆ ಕೂಡ ಆಗುವಂಥದ್ದು ಇರುತ್ತೆ. ಸೊ ಇಂತಹ ಒಂದು ಸಿಚುವೇಶನ್ನ ಆ್ಯಸ್ ಅ ಕಲಾವಿದ ಯಾವ ಥರ ಹ್ಯಾಂಡಲ್ ಮಾಡಬೇಕಾಗತ್ತೆ? ಬಿಕಾಸ್ ನೀವು ಎಕ್ಸ್ಪೀರಿಯನ್ಸ್ ಇದೆ. ಸೊ ಬರೋ ಕಮಿಂಗ್ ಜನ್ರೇಷನ್ ಅವ್ರಿಗೆ ಯಾವ ಥರ ಹ್ಯಾಂಡಲ್ ಮಾಡಬೇಕು ಸರ್ ಅವರು ಈ ಥರದೊಂದಿಷ್ಟು ಟಾಪಿಕ್ಸ್ಗಳು ಬಂದಾಗ ಅಂತ? ಯಾವ ಥರ ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಬಂದಾಗ
ಏನು ಮಾಡೋಕ್ಕಾಗಲ್ಲ, ಇಟ್ ಕಮ್ಸ್ ವಿತ್ ಪಾರ್ಟ್ ಆ್ಯಂಡ್ ಪಾರ್ಸಲ್. ಕೆಲಸದ ಮೇಲೆ ಶ್ರಮ ಹಾಕಿ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತಾ ಹೋಗ್ತಾ ಇರಬೇಕಷ್ಟೇ. ಬೇರೆ ಏನು, ಅದು ಹಳೆ ಗಾದೆ ಇದೆಯಲ್ಲ, ಆನೆ ನಡ್ಕೊಂಡು ಹೋಗ್ತಾಯಿದ್ರೆ ಅಂದರೆ ಆನೆ ನಡೆದಿದ್ದೆ ಹಾದಿ ಅಂತ. ಆನೆ ನಡೆದಿದ್ದೇ ಹಾದಿ. ತನ್ನ ಕೆಲಸ ತನಗೆ ಗೊತ್ತಿದ್ದಾಗ ನಾವು ಮಾಡೋದು ಕರೆಕ್ಟ್ ಆಗಿದೆ ಅಂತ ಇದ್ದಾಗ ಅಷ್ಟೇ, ಯಾವುದಕ್ಕೂ ತಲೆ ಕೆಡಿಸ್ಕೊಬಾರ್ದು. ನಮ್ಮ ಕೆಲಸ, ನಮ್ಮ ಗುರಿ ಅಷ್ಟೇ ಆಗಿರಬೇಕು, ಕೆಲಸ ಮಾಡ್ತಾ ಹೋಗಿ ಅಷ್ಟೇ. ಓಕೆ, ಸೊ ನಿಮ್ಮ ಈ ಜರ್ನಿಯಲ್ಲಿ, ಸಿನಿ ಜರ್ನಿಯಲ್ಲಿ ಆಬ್ವಿಯಸ್ಲಿ ನಿಮ್ಮ ಹೆಂಡತಿ ನಿಮ್ಮ ಜೊತೆಗೆ ನಿಂತಿರ್ತಾರೆ, ಅದು ಅವ್ರದ್ದು ಕರ್ತವ್ಯ ಕೂಡ ಆಗಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನೀವು ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಈ ಒಂದು ಸಿನಿಮಾಗೆ ಒಂದಿಷ್ಟು ನೀವು ಸಾಲ ಮಾಡ್ಕೊಂಡೆ ಅಂತ ಕೂಡ ನೀವು ಹೇಳಿದ್ರಿ. ಅವರು ನಿಮಗೆ ಬೆನ್ನೆಲುಬಾಗಿ ಹೇಗೆ ನಿಂತರು? ಯಾಕೆ ಸಾಲ ಇಷ್ಟೊಂದು ಮಾಡ್ಕೋಬೇಕು ಅಂತ ಆ ಥರದ್ದು ಏನಾದರೂ ಕೇಳಿದ್ದುಂಟಾ? ಅಥವಾ ನೀನು ಏನು ಮಾಡ್ತೀಯೋ ಮಾಡು, ನಾನು ನಿನ್ನ ಹಿಂದಿರ್ತೀನಿ ಅಂತ ಆ ಥರದ್ದು ಹೇಳಿದ್ದುಂಟಾ? ಅದ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ಹೇಳೋದಾದರೆ. ಇಲ್ಲ, ನನ್ನ ಪ್ರಶ್ನೆಗೆ ಒಂದು ಆನ್ಸರ್ ಕೊಡಿ ನೀವು. ಇವಾಗ ಈಗ ಒಂದು ಬಿಸ್ನೆಸ್, ಒಂದು ಹುದ್ದೆ ಬೆಳೆಸಬೇಕಂದ್ರೆ ಸಾಲ ಮಾಡದೇ ಇರೋರು ಯಾರಿದ್ದಾರೆ ನಂಗೆ ತೋರಿಸಿ. ಒಂದು ವ್ಯಕ್ತಿ ಅಂಬಾನಿಯಿಂದ ಹಿಡಿದು ನನಗೆ ತೋರಿಸಿ. ಇವತ್ತು ಅಂಬಾನಿ ಆಗಬೇಕಂದ್ರೆ ಸಾಲ ಮಾಡದೆ ಬಂದಿದ್ದಾರ ತೋರಿಸಿ ನನಗೆ. ಅದನ್ನು ನಾನು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಯಾರೂ ಪೂರ್ತಿ ಗಮನಿಸ್ತಾ ಇಲ್ಲ. ಬರೀ ಸಾಲ ಅನ್ನೋ ಪದ ಇಟ್ಕೊಂಡು ಅದನ್ನು ವೈಭವೀಕರಿಸಿ ಸಾಲ 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 ಅಂತ ಹೇಳ್ತಿದ್ದಾರೆ. ನಾನು ಹೇಳಿರೋ ಸಾಲ ಮಾಡೋ ಕೆಪಾಸಿಟಿ ಇದೆ ನನಗೆ ಅಂತ ನಾನು ಹೇಳಿರೋದು. ನನಗೆ ಅಷ್ಟು ಹೆಮ್ಮೆ, ಅಷ್ಟು ಖುಷಿ ಇದೆ. ಇವತ್ತು ಕೋಟಿಗಟ್ಟಲೆ ಸಾಲಗಳನ್ನು ನಾನು ಅಫೋರ್ಡ್ ಮಾಡಬಲ್ಲೆ ಅಂತ. ದಟ್ ಈಸ್ ಮೈ ಕೆಪಾಸಿಟಿ. ನಾನು ಅಷ್ಟು ಟ್ಯಾಕ್ಸ್ ಫೈಲ್ ಮಾಡಿರಬೇಕಲ್ಲ, ಅಷ್ಟು ಪ್ರಾಪರ್ಟೀಸ್ ಮಾಡಿರಬೇಕಲ್ಲ, ಆವಾಗಲೇ ಅದಕ್ಕೊಂದು ಶ್ಯೂರಿಟಿ, ಗ್ಯಾರಂಟಿ ಅಂತ ಬರೋದು, ಅಷ್ಟು ಹಣ ಪಡ್ಕೊಳ್ಳೋಕೆ ಸಾಧ್ಯ ಆಗಿರೋದು. ನನ್ನ ಸಾಮರ್ಥ್ಯ ಅಷ್ಟಿದೆ, ತೀರಿಸ್ಬೋದು, ಅಷ್ಟು ಕೆಪಾಸಿಟಿ ಇದೆ ಅಂತ ನಾನು ಹೇಳಿರೋದು ಹೊರತು ನಾನಾಗೆ ಎಲ್ಲೂ ಕಷ್ಟದಲ್ಲಿದ್ದೀನಿ ಅಂತ ನಾನು ಹೇಳ್ಕೊಂಡೇ ಇಲ್ಲ. ಸರ್, ಬಟ್ ಈ ಥರ ಅವರು ವೈಭವಿಕಸ್ ಹೇಳ್ತಾರೆ, ಬಿಕಾಸ್ ಒಬ್ಬರು ಹೇಳಿದ್ರು ಸಾಕು ಅದು ಸ್ಪ್ರೆಡ್ ಆಗುತ್ತೆ ಸರ್. ನಿಮಗೆ ಗೊತ್ತಿರೋಂಗೆ ಪ್ರತಿಯೊಬ್ಬರಿಗೂ ಅದು ಅಲ್ಲ, ನಾನು ಕಷ್ಟದಲ್ಲಿದ್ದೀನಿ ಇವತ್ತು ಅಂತ ನಾನು ದುಃಖ ಹೇಳ್ಕೊಂಡಿದ್ರೆ ಈ ಥರ ಮಾತುಗಳು ಬರ್ತಿರೋದು ಓಕೆ. ಆದರೆ ವೆರಿ ಕ್ಲಿಯರ್ಲಿ ಹೇಳಿದ್ದೀನಿ, ಐ ಆಮ್ ವೆರಿ ಹ್ಯಾಪಿ ದಟ್ ಐ ಕ್ಯಾನ್ ಅಫೋರ್ಡ್ ಕ್ರೋರ್ಸ್ ಆಫ್ ಲೋನ್. ಖುಷಿ ಮತ್ತು ಈ ಮೋಟಿವೇಶ್ನಲ್ ವಿಚಾರದಲ್ಲೇ ಹೇಳಿರೋದು ಅದನ್ನು ನಾನು. ಅದು ಯಾಕೆ ಹಂಗೆ ರಾಂಗ್ ಪೋಟ್ರೆ ಆಗ್ತದೆ, ಜನಕ್ಕೆ ಅಷ್ಟೇ ಬೇಕಾಗಿದೆಯಾ ಸೋಷಿಯಲ್ ಮೀಡಿಯಾದಲ್ಲಿ, ನಂಗೆ ಅದು ಗೊತ್ತಾಗ್ತಾ ಇಲ್ಲ. ಬಟ್ ಅದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಳೆ ಯುದ್ಧ ಕಂಡ ಗೆದ್ದಾದ್ಮೇಲೆ ಅದು ಮತ್ತೆ ಇದನ್ನು ಮರೆತು ಮಾತಾಡೋ ರೀತಿ ಬೇರೆ ಇರುತ್ತೆ. ಗೋ ವಿತ್ ದ ಫ್ಲೋ. ಇದಾಗಿತ್ತು ಅಜಯ್ ರಾವ್ ಅವರ ಮಾತು. ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ TV ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.